ಹಾಯ್ ಫ್ರೆಂಡ್ಸ್, ನಮಸ್ತೆ ಕರುನಾಡು. ನಾನು ಸೌಮ್ಯ. ವೆಲ್ಕಮ್ ಟು ಅವರ್ ಕನ್ನಡ ಚಾನಲ್. ಸಾಮಾನ್ಯವಾಗಿ ಆಹಾರ ತಿಂದ ನಂತರ ಸಹಿಸಲಾಗದಷ್ಟು ಎದೆಯಲ್ಲಿ ನೋವು ಶುರುವಾಗುತ್ತದೆ. ಅದರಿಂದ ಏನಾಗುತ್ತದೆ ಎಂದು ಭಯವಾಗುತ್ತದೆ. ಆ ನೋವಿಗೆ ಕಾರಣವೇ ಗ್ಯಾಸ್ಟ್ರಿಕ್ ಸಮಸ್ಯೆ. ಸಾಧಾರಣವಾಗಿ ಜೀರ್ಣಾಂಗದಲ್ಲಿ ಖಾಲಿ ಇರುವುದರಿಂದ ಬರುತ್ತದೆ. ಇದು ಆರೋಗ್ಯವಂತ ಜನರಿಗೂ ಸಹ ಈ ಸಮಸ್ಯೆಯಿಂದ ತುಂಬಾ ತೊಂದರೆ ಮತ್ತು ಕಿರಿಕಿರಿಗೆ ಒಳಗಾಗುತ್ತಿದ್ದಾರೆ. ಮುಖ್ಯವಾಗಿ ನಾವು ಸೇವಿಸುವ ಆಹಾರದಿಂದ ಕೂಡ ಬರಬಹುದು. ಅದಕ್ಕಾಗಿ ನಾವು ಆಹಾರ ತೆಗೆದುಕೊಳ್ಳುವಾಗ ಎಚ್ಚರ ವಹಿಸಬೇಕು. ಕೆಲವು ಜನರಲ್ಲಿ ಊಟ ಮಾಡಿದ ನಂತರ ಈ ತೊಂದರೆಯನ್ನು ಕಾಣುತ್ತಿದ್ದೇವೆ. ಯಾವ ತರಹದ ಆಹಾರ ಸೇವನೆಯಿಂದ ಈ ಸಮಸ್ಯೆಯು ಬಂದಿದೆ ಎಂದು ತಿಳಿಯಲು ಕಷ್ಟವಾಗುತ್ತಿದೆ. ಗ್ಯಾಸ್ಟ್ರಿಕ್ ಸಾಮಾನ್ಯವಾಗಿ ಬರುವ ಲಕ್ಷಣಗಳನ್ನು ನಾವು ಈಗ ತಿಳಿಯೋಣ. ಬಾಯಿಂದ ಬರುವ ದುರ್ವಾಸನೆ, ಲೇಪಿತ ನಾಲಿಗೆ, ಹೊಟ್ಟೆಯ ನೋವು, ತೇಗು, ಹೊಟ್ಟೆಯ ಉಬ್ಬುವಿಕೆ, ಅತಿಯಾದ ಅನಿಲ, ಎದೆಯುರಿ. ಈಗ ನಾವು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಉಪಾಯಗಳನ್ನು ಈ ವಿಡಿಯೋನಲ್ಲಿ ತಿಳಿಯೋಣ. ಮೊದಲನೆಯದಾಗಿ ನಿಂಬೆಹಣ್ಣಿನ ರಸದ ಬಳಕೆ. 1 ಲೋಟ ನೀರಿನಲ್ಲಿ 1 ನಿಂಬೆಹಣ್ಣಿನ ರಸವನ್ನು ತೆಗೆದುಕೊಂಡು ಅದಕ್ಕೆ ಅರ್ಧ ಸ್ಪೂನ್ ಅಡಿಗೆ ಸೋಡಾವನ್ನು ಮಿಶ್ರಣ ಮಾಡಿ ಕುಡಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆಯು ಕಡಿಮೆಯಾಗುತ್ತದೆ. ಇದನ್ನು ಪ್ರತಿದಿನ ಬೆಳಗ್ಗೆ ಕುಡಿದರೆ ತುಂಬಾನೇ ಒಳ್ಳೆಯದು. 1 ಗ್ಲಾಸ್ ಹಾಲಿನಲ್ಲಿ ಅರಿಶಿನ ಪುಡಿಯನ್ನು ಬೆರೆಸಿಕೊಂಡು ಕುಡಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ದೂರವಾಗಬಹುದು. ನಿಮ್ಮ ಹೊಟ್ಟೆಯು ಖಾಲಿ ಇರುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯು ಶುರುವಾಗಬಹುದು. ಅದಕ್ಕಾಗಿಯೇ ಆಗಾಗ ನೀವು ಕುಡಿಯುವ ನೀರನ್ನು ಸೇವಿಸುತ್ತಾ ಬನ್ನಿ. ಇದರಿಂದ ಸಹ ನಿಮ್ಮ ಸಮಸ್ಯೆ ಕಡಿಮೆಯಾಗುತ್ತದೆ. ಪ್ರತಿದಿನ ಊಟಕ್ಕೂ ಮೊದಲು 1 ಸಣ್ಣ ಪ್ರಮಾಣದ ಶುಂಠಿಯನ್ನು ತಿನ್ನುತ್ತಾ ಬನ್ನಿ. ಈ ಸಮಸ್ಯೆಯು ಕಡಿಮೆಯಾಗುತ್ತದೆ. ಇದರ ಜೊತೆ ವಾರದಲ್ಲಿ 1 ದಿನ ಉಪವಾಸ ಮಾಡಿದರೆ ಹೊಟ್ಟೆಯಲ್ಲಿರುವ ಟಾಕ್ಸಿಕ್ ಆಸಿಡ್ ಅನ್ನು ಆಚೆ ಹಾಕುವುದರಿಂದ ಹೊಟ್ಟೆಯು ಕ್ಲೀನ್ ಆಗುತ್ತದೆ. ಆದರೆ ಆ ಉಪವಾಸವನ್ನು ಹೇಗೆ ಮಾಡಬೇಕೆಂದರೆ, ಬೆಳಗ್ಗೆ ಹಣ್ಣನ್ನು ಮಾತ್ರವೇ ತೆಗೆದುಕೊಳ್ಳಿ. ಮಧ್ಯಾಹ್ನ ಏನೂ ತಿನ್ನಬೇಡಿ. ಆದರೆ ಕುಡಿಯುವ ನೀರನ್ನು ಮಾತ್ರ ತೆಗೆದುಕೊಳ್ಳುತ್ತಾ ಬನ್ನಿ. ಸಾಯಂಕಾಲ ಮತ್ತೆ ಹಣ್ಣನ್ನು ಸೇವಿಸಿರಿ. ಹೀಗೆ ಈ ವಿಧವಾಗಿ ವಾರಕ್ಕೊಮ್ಮೆಯಾಗಿ ಉಪವಾಸ ಮಾಡುತ್ತಾ ಬಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆಯಾಗುತ್ತದೆ. ಏಲಕ್ಕಿಯನ್ನು ಪ್ರತಿದಿನ 2 ರಿಂದ 3 ಬಾರಿ ತೆಗೆದುಕೊಂಡರೆ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ದೂರವಾಗಬಹುದು. ಹಾಗೆಯೇ ಏಲಕ್ಕಿಯ ಟೀ ಸೇವನೆಯಿಂದ ಕೂಡ ಈ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ಪ್ರತಿದಿನ ಸೋಂಪನ್ನು ಸ್ವಲ್ಪವಾಗಿ ತಿನ್ನುತ್ತಾ ಬಂದರೆ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಯ ಜೊತೆಗೆ ನಿಮ್ಮ ಕೊಲೆಸ್ಟ್ರಾಲ್ ಸಹ ಕಡಿಮೆಯಾಗುತ್ತದೆ. ಸೋಂಪಿನ ಪುಡಿಯನ್ನು ಪ್ರತಿದಿನ ಬಿಸಿ ನೀರಿನ ಜೊತೆಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಂಡರೆ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಯು ಕಡಿಮೆಯಾಗುತ್ತದೆ. ನಾವು ಹೇಳಿದ ಉಪಾಯದ ಜೊತೆಗೆ ಡೀಪ್ ಫ್ರೈ ಐಟಮ್ಸ್, ಕೂಲ್ ಡ್ರಿಂಕ್ಸ್, ಅಧಿಕವಾದ ಮಸಾಲೆಗಳು, ಕಾಫಿ ಕುಡಿಯುವುದನ್ನು ಸ್ವಲ್ಪ ಕಡಿಮೆ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಬಾಯ್.